ರಾಮ ಜನ್ಮಭೂಮಿ ನಿಜಕ್ಕೂ ರಾಮನದ್ದೇನಾ? ಬಾಬ್ರಿ ಮಸೀದಿಯ ಕೆಳಗೆ ನಿಜವಾಗ್ಲೂ ರಾಮನ ದೇವಸ್ಥಾನ ಇತ್ತಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ನಮಸ್ಕಾರ ಕರುನಾಡು. ಇವತ್ತಿನ 3 ಮಿನಿಟ್ಸ್ ಮಾಹಿತಿ ರಾಮ ಜನ್ಮಭೂಮಿ ಬಗ್ಗೆ. ರಾಮ ಜನ್ಮಭೂಮಿ ರಾಮನ ಜನ್ಮಸ್ಥಳ ಅಂತ ಊಹಿಸಲಾದ ಸ್ಥಳ. ರಾಮ ಶ್ರೀ ವಿಷ್ಣುವಿನ 7ನೇ ಅವತಾರ. ಅಂಡ್ ರಾಮಾಯಣದ ಪ್ರಕಾರ ರಾಮ ಜನ್ಮಭೂಮಿ ಇರೋದು ಸರಿಯೂ ನದಿಯ ದಂಡೆಯಲ್ಲಿರುವ ನಗರವಾದ ಅಯೋಧ್ಯೆಯಲ್ಲಿ. ಹಿಂದೂಗಳ ಪ್ರಕಾರ ಬಾಬ್ರಿ ಮಸೀದಿ ಇದ್ದ ಜಾಗನೇ ರಾಮ ಜನ್ಮಭೂಮಿ. ಅವ್ರು ಹೇಳೋದೇನೆಂದ್ರೆ, ರಾಮ ಜನ್ಮಭೂಮಿಲಿ ಇದ್ದಂತಹ ದೇವಸ್ಥಾನವನ್ನ ಮೊಘಲರು ಕೆಡವಿ ಅಂಡ್ ಅಲ್ಲಿ ಮಸೀದಿನ ಕಟ್ಟಿದ್ರು ಅಂತ. ಇದನ್ನ ಅಪೋಸ್ ಮಾಡುವಂತ ಜನ ಹೇಳೋದು, ಇಂತಹ ಊಹಾಪೋಹಗಳು ಶುರುವಾಗಿದ್ದು 18ನೇ ಶತಮಾನದಿಂದ ಅಂಡ್ ಅದಕ್ಕೂ ಮುಂಚೆ ಯಾವುದೇ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಇಲ್ಲ ಅಂತ. ಅಂಡ್ ಅಯೋಧ್ಯೆ ಅಲ್ದಲೇನೆ ಭಾರತದ ಬೇರೆ ಎಷ್ಟೋ ಜಾಗಗಳು ಅಂಡ್ ಈವನ್ ಆಫ್ಘಾನಿಸ್ತಾನ, ನೇಪಾಳದಲ್ಲೂ ಸಹ ರಾಮ ಜನ್ಮಭೂಮಿ ಇರ್ಬೋದು ಅಂತ ಹೇಳ್ತಾರೆ. ಸೊ ಈ ವಾದ ವಿವಾದಗಳು ಪೊಲಿಟಿಕಲ್ ಆಗಿ, ಐತಿಹಾಸಿಕವಾಗಿ ಧರ್ಮಗಳ ಮಧ್ಯೆ ನಡೀತಿದ್ದ ಚರ್ಚೆನ ಅಯೋಧ್ಯ ವಿವಾದ ಅಥವಾ ಅಯೋಧ್ಯ ಡಿಸ್ಪ್ಯೂಟ್ ಅಂತ ಕರೀತಾರೆ. ಇದ್ರ ಮ್ಯಾಟ್ರ್ ಇಷ್ಟೇನೆ, ಬಾಬ್ರಿ ಮಸೀದಿಯ ಇತಿಹಾಸ ಮತ್ತು ನೆಲೆ ಕರೆಕ್ಟಾ, ಆರ್ ಅಲ್ಲಿದ್ದಂಥ ದೇವಸ್ಥಾನನ ಕೆಡವಿ ಅಥವಾ ಮಾಡಿಫೈ ಮಾಡಿ ಈ ಮಸೀದಿನ ಕಟ್ಟಿದ್ರ ಅಂತ. ಸೊ ಎಕ್ಸಾಕ್ಟ್ಲಿ ಅಲ್ಲಿ ಆಗಿದ್ದಾದ್ರೂ ಏನು? 1853ರಲ್ಲಿ ನಿರ್ಮೋಹಿ ಅಖಾಡಕ್ಕೆ ಸೇರಿದ್ದ ಸಶಸ್ತ್ರ ಹಿಂದೂ ಗುಂಪೊಂದು ಬಾಬ್ರಿ ಮಸೀದಿನ ಆಕ್ರಮಿಸಿಕೊಂಡಿದ್ದು ಅಂಡ್ ಅದರ ಓನರ್ಶಿಪ್ನ ಕ್ಲೇಮ್ ಮಾಡಿತು. ಇದರಿಂದಾಗಿ ಆಗಿನ ಆಡಳಿತದವರು ಇಂಟರ್ಫಿಯರ್ ಆಗಿ 1855ರಲ್ಲಿ ಈ ಮಸೀದಿ ಅಂಡ್ ಅದರ ಸುತ್ತ ಇರುವಂತಹ ಜಾಗನ ಇಬ್ಬಾಗ ಮಾಡುತ್ತೆ. ಒಂದು ಹಿಂದೂಗಳದ್ದಾದ್ರೆ ಎರಡನೇದು ಮುಸ್ಲಿಮ್ಸ್ಗೆ ಸೇರಿತ್ತು. 1883ರಲ್ಲಿ ಹಿಂದೂಗಳು ತಮಗೆ ದೊರೆತಿದ್ದ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟೋಣ ಅಂತ ಅಂದ್ಕೊಳ್ತಾರೆ. ಆದರೆ ಆಡಳಿತದವರು ಇದಕ್ಕೆ ಒಪ್ಪದೇ ಇದ್ದಾಗ ಈ ವಿಷಯನ ಕೋರ್ಟ್ಗೆ ತರ್ತಾರೆ. ಬಟ್ 1885ರಲ್ಲಿ ಸಬ್ ಜಡ್ಜ್ ಆಗಿದ್ದಂಥ ಪಂಡಿತ್ ಹರಿಕಿಶನ್ ಸಿಂಗ್ ಅನ್ನೋರು ಈ ಲಾ ಸೂಟ್ನ ಡಿಸ್ಮಿಸ್ ಮಾಡ್ತಾರೆ. ಹಾಗೆ ಹೈಯರ್ ಕೋರ್ಟ್ಸ್ಗಳು ಸಹ ಇದನ್ನ ವಜಾಗೊಳಿಸ್ತಾರೆ 1886ರಲ್ಲಿ. ಇದೆಲ್ಲ ಆಗಿ ಸುಮಾರು ವರ್ಷಗಳು ಕಳೆದ್ಮೇಲೆ, ಅಂದರೆ ಡಿಸೆಂಬರ್ 1949ನಲ್ಲಿ ಕೆಲವು ಹಿಂದೂಗಳು ರಾಮ ಸೀತೆಯ ವಿಗ್ರಹಗಳನ್ನ ಮಸೀದಿ ಒಳಗಡೆ ಇಟ್ಟು ಚಮತ್ಕಾರದಿಂದ ಅಲ್ಲಿ ಉದ್ಭವ ಆದವು ಅಂತ ಪ್ರತಿಬಿಂಬಿಸ್ತಾರೆ. ಸೊ ಇದರಿಂದಾಗಿ ಸಾವಿರಾರು ಹಿಂದೂ ಭಕ್ತರು ಇದನ್ನ ನೋಡೋಕೆ ಅಂತ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಮಸೀದಿ ಜಾಗ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಘೋಷಿಸಿ ಅದರ ಗೇಟ್ಸ್ಗಳನ್ನ ಲಾಕ್ ಮಾಡುತ್ತೆ. ಸುಮಾರು ಬಾರಿ ಹಿಂದೂಗಳು ಈ ಜಾಗನ ದೇವಸ್ಥಾನವಾಗಿ ಮಾಡೋದ್ರ ಬಗ್ಗೆ ಲಾ ಸೂಟ್ಸ್ಗಳನ್ನ ಫೈಲ್ ಮಾಡ್ತಾನೆ ಇರ್ತಾರೆ. 1980sಲ್ಲಿ ವಿಶ್ವ ಹಿಂದೂ ಪರಿಷತ್ VHP ಅವರು ಅಂಡ್ ಹಿಂದೂ ನ್ಯಾಷನಲಿಸ್ಟ್ಗಳು ಅಂಡ್ ಸಮ್ ಪೊಲಿಟಿಕಲ್ ಪಾರ್ಟೀಸ್ ಅವರೆಲ್ಲ ಸೇರಿಕೊಂಡು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರನ ಕನ್ಸ್ಟ್ರಕ್ಷನ್ ಮಾಡಲೇಬೇಕು ಅಂತ ಒಂದು ಬೃಹತ್ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ತಾರೆ. ಮಂದಿರ್ ವಹಿ ಬನ್ನಿಂಗೆ, ಮಂದಿರವನ್ನ ಅಲ್ಲೇ ಕಟ್ಟೋದು, ಇದು ಅವರ ಸ್ಲೋಗನ್ ಆಗಿರುತ್ತೆ. ನಂತರ 1985ರಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಹಿಂದೂಗಳಿಗೆ ಈ ಸ್ಥಳಕ್ಕೆ ಬಂದು ಪೂಜೆ ಅರ್ಚನೆ ಮಾಡೋಕ್ಕೆ ಪರ್ಮಿಷನ್ ಕೊಡುತ್ತೆ. ಆದರೆ ಇದರೆಲ್ಲರ ಮಧ್ಯ ಒಂದು ದುರ್ಘಟನೆ ನಡೆದೇ ಹೋಗುತ್ತೆ. ಹೌದು, ಡಿಸೆಂಬರ್ 6ನೇ ತಾರೀಕು 1992ರಲ್ಲಿ ಹಿಂದೂ ನ್ಯಾಷನಲಿಸ್ಟ್ಗಳು ಅಲ್ಲಿದ್ದಂತಹ ಬಾಬ್ರಿ ಮಸೀದಿನ ಧ್ವಂಸ ಮಾಡ್ತಾರೆ. ಈ ಕೋಮು ಗಲಭೆಯಿಂದಾಗಿ 2 ಧರ್ಮದ ಜನಾಂಗದವರ ಮಧ್ಯ ಬಹಳ ಉಗ್ರ ಹೋರಾಟ ಆಗುತ್ತೆ. ಇದರ ಫಲವಾಗಿ 2,000 ಜನರ ಭೀಕರ ಸಾವು ಸಹ ಆಗುತ್ತೆ. ಈ ಇನ್ಸಿಡೆಂಟಿಂದಾಗಿ ಭಾರತಾದ್ಯಂತ ವೈಡ್ ಸ್ಪ್ರೆಡ್ ಹಿಂದೂ ಮುಸ್ಲಿಂ ವೈಲೆನ್ಸ್ ಟ್ರಿಗರ್ ಆಗುತ್ತೆ ಆ್ಯಂಡ್ ಸಿವಿಯರ್ ವೈಲೆನ್ಸ್ಗೆ ಇದು ಟರ್ನ್ ಆಗುತ್ತೆ. ಈ ಭೂ ಸಂಬಂಧಪಟ್ಟ ಕಾನೂನು ವಿವಾದ ಫೈನಲಿ ಇಂಡಿಯನ್ ಸುಪ್ರೀಂ ಕೋರ್ಟ್ನ ರೀಚ್ ಆಗುತ್ತೆ. ಕೋರ್ಟಲ್ಲಿ ನಡೆದ ವಾದ ವಿವಾದಗಳಾದ್ರೂ ಏನು? ಈ ಭೂಮಿ ರಾಮ ಜನ್ಮಭೂಮಿ ಅಂತಾನೆ ಕೋರ್ಟ್ ಯಾವ್ದ್ರ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಕೊಡ್ತು? ಹಾಗಾದ್ರೆ ಇದು ಖಂಡಿತವಾಗಿ ರಾಮ ಜನ್ಮಭೂಮಿನೇನಾ? ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಶುಭ ದಿನ.